ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಯೂಟ್ಯೂಬ್ ಲ್ಯಾಬ್. ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಕತ್ತಿದ್ದೀವಿ ಡ್ರಾಪ್ ಶಾಡೋ ಫೀಚರನ್ನು ಯಾವ ಥರ ಯೂಸ್ ಮಾಡೋದು ಫಿಲ್ಮೋರಾ 15 ಒಳಗಡೆ ಅಂತ ಹೇಳಿ. ನಮ್ಮ ಹಿಂದಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಫಿಲ್ಮೋರಾ 15 ಒಳಗಡೆ ಆಟೋ ಎನ್ಹಾನ್ಸ್ ಫೀಚರನ್ನು ಯಾವ ಥರ ಯೂಸ್ ಮಾಡೋದು ಅಂತೇಳಿ. ಆ ವಿಡಿಯೋನ ನೀವೇನಾದರೂ ಮಿಸ್ ಮಾಡಿದ್ರಿ ಅಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಫಿಲ್ಮೋರಾ 15 ಒಳಗಡೆ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿಕೊಡ್ರಿ ಮತ್ತು ನಿಮ್ಮ ಮೀಡಿಯಾ ಫೈಲ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಡ್ರಿ. ನಾ ಇಲ್ಲಿ ಸ್ಟಾಕ್ ಮೀಡಿಯಾನ ಯೂಸ್ ಮಾಡಿ ನಿಮ್ಗೆ ಈ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡಕತ್ತಿದ್ದೇನೆ. ಸ್ಟಾಕ್ ಮೀಡಿಯಾ ಒಳಗೆ ಹೋಗಿ ಯಾವುದಾದ್ರೂ ಒಂದೆರಡು ಫೈಲ್ಸ್ಗಳನ್ನು ತೊಗೊತಾನೆ. ಮೊದಲ ಬ್ಯಾಕ್ಗ್ರೌಂಡ್ ಒಳಗೆ ವೈಟ್ ಬ್ಯಾಕ್ಗ್ರೌಂಡನ್ನು ತೊಗೊಳ್ತಾನೆ. ಓಕೆ, ಸ್ವಲ್ಪ ಇದನ್ನು ದೊಡ್ಡದು ಮಾಡೋಣ. ಆಮೇಲೆ ಒಂದು ಯಾವುದಾದ್ರೂ ಕ್ಲಿಪ್ ತೊಗೊಳ್ಳೋಣ. ಓಕೆ, ಸೊ ಸಪೋಸ್ ಓಕೆ ಇದನ್ನು ಈ ಬಿಸ್ನೆಸ್ ಮ್ಯಾನ್ದು ಐತಲ್ಲ ಇದನ್ನು ತೊಗೊಳ್ತಾನೆ. ಓಕೆ, ಆಲ್ ರೈಟ್. ಸೊ ಇವಾಗ ಇಲ್ಲಿ ಈ ಕ್ಲಿಪ್ ಬಂದೈತಿ, ಬಟ್ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಬೇಕಾ, ಯಾಕಂದರೆ ನಮ್ಗೆ ಶಾಡೋ ಬಿದ್ದಿದ್ದ ಗೊತ್ತಾಗಬೇಕಾ. ಸೊ ಇವಾಗ ನಾನು ಇದನ್ನು ಸ್ವಲ್ಪ ಸಣ್ಣದಾಗಿ ಮಾಡಿದ್ದೇನೆ. ಇವಾಗ ಅಂದ್ಕೊಡ್ರಿ ಈ ಥರ ನಮ್ದು ವಿಡಿಯೋ ಮಾಡಾಕತ್ತಿದ್ದಾವೆ, ಈ ಥರ ನಮ್ದು ಸೀನ್ ಐತಿ ಅಂತ ಅಂದ್ಕೊಡ್ರಿ. ಬಟ್ ಇದಕ್ಕೆ ಒಂದು ಏನು ಬೇಕಾಗಿತ್ತು ಅಂದರೆ ಶಾಡೋ ಬೇಕಾಗೈತಿ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಯಾವ ಕ್ಲಿಪ್ ಮೇಲೆ ಮಾಡೋರಿರ್ತಾರಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಇದನ್ನು ಫೋಟೋಗೂ ಅಪ್ಲೈ ಅಂದರೆ ಇಮೇಜ್ಗೂ ಅಪ್ಲೈ ಮಾಡ್ಬೋದು, ಆಮೇಲೆ ವಿಡಿಯೋ ಫೈಲ್ಸ್ಗೂ ಅಪ್ಲೈ ಮಾಡ್ಬೋದು, ಎರಡಕ್ಕೂ ಅಪ್ಲೈ ಮಾಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಸೈಡ್ ಒಳಗಡೆ ಬೇಸಿಕ್ ಒಳಗಡೆ ನೀವಿಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದರೆ ಇಲ್ಲಿ ಶಾಡೋ ಅಂತ ಆಪ್ಷನ್ ಐತಿ. ಇದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗಿಲ್ಲಿ ಎರಡು ಆಪ್ಷನ್ ಇರ್ತವೆ. ಒಂದು ಡ್ರಾಪ್ ಶಾಡೋ, ಆಮೇಲೆ ಇನ್ನೊಂದು ಇನ್ನರ್ ಶಾಡೋ. ಫಸ್ಟ್ ಡ್ರಾಪ್ ಶಾಡೋ ಬಗ್ಗೆ ಮಾತಾಡೋಣ. ಸೊ ಇವಾಗ ನಾನು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಅದರ ಸೈಡ್ ಒಳಗಡೆ ಒಂದು ಸ್ವಲ್ಪ ಬ್ಲರಿಶ್ ಒಳಗಡೆ ಬ್ಲ್ಯಾಕ್ ಕಲರ್ ಶಾಡೋ ಬಿದ್ದೈತಿ. ನೀವು ಇದ್ರೊಳಗೆ ಮಲ್ಟಿಪಲ್ ಆಪ್ಷನ್ಸ್ ಇದ್ದಾವೆ, ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೇನೆ. ಈ ಪ್ರೊಜೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರೊಜೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ಇದು ಶಾಡೋ ಹೋಗ್ಬಿಟ್ಟು, ಅಂದರೆ ಶಾಡೋ ಐತಿ ಬಟ್ ಬ್ಲರ್ನೆಸ್ ಹೋಗ್ಬಿಟ್ಟು ಒಂದು ಥರ ಪ್ರೊಜೆಕ್ಷನ್ ಟೈಪ್ ನಿಮ್ಗೆ ಇದ್ರದೊಳಗೆ ಕಾಣಿಸಾಕತ್ತೈತಿ. ನೆಕ್ಸ್ಟ್ ಬರ್ತೈತಿ ಟೈಟಲ್, ಆಮೇಲೆ ಸಾಫ್ಟ್, ಆಮೇಲೆ ಡಿಫಾಲ್ಟ್. ಸೊ ಈ ಥರ ಇಲ್ಲೈತಿ. ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು, ನಿಮ್ಮ ಆ್ಯಂಗಲ್ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ನಿಮ್ಮ ಕಲರ್ಗಳನ್ನು ಚೇಂಜ್ ಮಾಡ್ಬೋದು, ಡಿಸ್ಟೆನ್ಸ್ ಮಾಡ್ಬೋದು. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೇನೆ. ಸಪೋಸ್ ನಾನು ಇವಾಗ ಪ್ರೊಜೆಕ್ಷನನ್ನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿ ಆ್ಯಂಗಲ್ ಒಳಗಡೆ 135 ಡಿಗ್ರಿ ಐತಿ. ನಾನು ಇದನ್ನು ಈ ಕಡೆ ಜಾಸ್ತಿ ರೈಟ್ ಸೈಡಿಗೆ ಸರ್ಸಿದ್ರೆ ನೋಡಿರಿ 140 280 ಏನಾದರೂ ಬಂತಂದರೆ ಇದು ಆ ಕಡೆ ಮೇಲ್ಗಡೆ ಸೈಡ್ ಆ್ಯಂಗಲ್ ಹೋಯ್ತು. ಸೊ ಇವಾಗ 135 ರಿಟರ್ನ್ ಮತ್ತು ಅಪ್ಲೈ ಮಾಡ್ತೇನೆ. ಆಮೇಲೆ ಇಲ್ಲಿ ರೈಟ್ ನಾವು ಇದೇನೈತೆ ಅಂದರೆ ಒಂದು ಗ್ರೇಷ್ ಕಲರ್ ಒಳಗಡೆ ಐತೆ. ಇದ್ರ ಕಲರ್ ನೀವು ಚೇಂಜ್ ಮಾಡ್ಬೋದು. ನಾನು ಇವಾಗ ರೆಡ್ ಮಾಡಿ ತೋರಿಸ್ತೇನೆ. ಸೊ ಇವಾಗ ಸಪೋಸ್ ನಂಗೆ ರೆಡ್ ಬೇಕಾಗಿತ್ತು ಅಂದರೆ ರೆಡ್ ಚೂಸ್ ಮಾಡಿದೆ. ನಿಮ್ಗೆ ಯಾವ ಕಲರ್ ಬೇಕಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ. ಆಮೇಲೆ ಡಿಸ್ಟೆನ್ಸ್, ಇದು ಎಷ್ಟು ಡಿಸ್ಟೆನ್ಸ್ ಒಳಗಿರಬೇಕು ಅದನ್ನು ಕೂಡ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಡಿಸ್ಟೆನ್ಸ್ ನೋಡಿರಿ, ನಾನು ಇವಾಗ ಜಾಸ್ತಿ ಮಾಡ್ದಂಗೆ ಅದ ಡಿಸ್ಟೆನ್ಸ್ ಒಳಗಡೆ ಹೋಗಾಕತ್ತೈತಿ. 0 ಮಾಡಿದ್ರಿ ಅಂದರೆ ಪೂರ್ತಿ ಅದ್ರ ಹಿಂದ್ಗಡೆ ಅದ ಮುಚ್ಕೊಂಡ್ಬಿಡ್ತೈತೆ. ಸೊ ಇವಾಗ ನಾನು ಇದನ್ನು ಜಸ್ಟ್ 4ಗೆ ಇಟ್ಟಿದ್ದೇನೆ. ಆಮೇಲೆ ಇವಾಗ ಇದು ಬ್ಲರ್ ಇಲ್ಲ, ರೈಟ್, ಇದು ಎಕ್ಸಾಕ್ಟಾಗಿ ಸ್ಕ್ವೇರ್ ಒಳಗಡೆ ಕಾಣಿಸಾಕತ್ತೈತಿ. ಇದನ್ನು ಬ್ಲರ್ ಜಾಸ್ತಿ ಮಾಡ್ದಂಗೆ ಇದು ನೋಡ್ರಿ ಈ ಥರ ಕಾಣಿಸ್ತೈತಿ. ಓಕೆ, ಇದನ್ನು ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಒಪ್ಯಾಸಿಟಿ ಅಂದರೆ ನಿಮ್ಗೆ ಎಷ್ಟು ಇದು ಕಾಣಿಸ್ಬೇಕು ಅಂತೇಳಿ. ಇವಾಗ ರೈಟ್ ನಾವು ಇದು 50 ಐತಿ. ಇದನ್ನು ಜಾಸ್ತಿ ಮಾಡ್ದಂಗೆ ನೋಡಿರಿ ಇದು ಜಾಸ್ತಿ ಕಾಣಿಸ್ಲಿಕ್ಕೆ ಶುರು ಆಗ್ತೈತಿ. ಇದು ಕಡಿಮೆ ಮಾಡಿದ್ರೆ ನಿಮ್ಗೆ ಇದ್ರ ಎಫೆಕ್ಟ್ ಕಡಿಮೆ ಕಾಣಿಸ್ಲಿಕ್ಕೆ ಶುರು ಆಗ್ತೈತಿ. ಸೊ ಈ ಥರ ನೀವು ಡ್ರಾಪ್ ಶಾಡೋನ ಯೂಸ್ ಮಾಡ್ಬೋದು. ಇದು ಸೇಮ್ ಆಪ್ಷನ್ ಒಳಗಡೆ ಇಲ್ಲಿ ನಿಮಗೆ ಇನ್ನರ್ ಶಾಡೋನು ಐತಿ. ಇನ್ನರ್ ಶಾಡೋ ಒಳಗೆ ಏನಾಗ್ತೈತೆ ಅಂದರೆ ಈ ಇಮೇಜ್ ಅಥವಾ ಕ್ಲಿಪ್ ಏನಿಲ್ಲ ಅದ್ರ ಒಳಗಡೆ ಇದು ಅಪ್ಲೈ ಆಗ್ತೈತಿ. ಇವಾಗ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದಂದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ಬ್ಲ್ಯಾಕ್ ಕಲರ್ ಇಲ್ಲಿ ಒಳಗಡೆ ಬಂದೈತಿ. ಸೆಕೆಂಡ್ ಸಾಫ್ಟ್ ಒಳಗಡೆ ಅಂದರೆ ಸ್ವಲ್ಪ ಇದು ಕಡಿಮೆ ಆಯ್ತು. ಥರ್ಡ್ ಮತ್ತೆ ಇಲ್ಲಿ ಟೈಟಲ್, ಪ್ರೊಜೆಕ್ಷನ್, ಇದು 4 ಆಪ್ಷನ್ಸು ಇಲ್ಲಿ ಬರ್ತೈತಿ. ಇಲ್ಲೂ ಕೂಡ ನೀವು ಆ್ಯಂಗಲನ್ನು ಸೆಟ್ ಮಾಡ್ಬೋದು. ನಾ ಇಲ್ಲಿ ಕೂಡ ರೆಡನ್ನು ಅಪ್ಲೈ ಮಾಡಿ ತೋರಿಸ್ತೇನೆ. ಇವಾಗ ಲೆಟ್ಸ್ ಟೇಕ್ ಟೈಟಲ್ ಈ ಥರ. ಓಕೆ, ಬ್ಲರ್ ಜಾಸ್ತಿ ಮಾಡಿ ನೋಡಿರಿ ಇಲ್ಲಿ ನಿಮ್ಗೆ ಇಲ್ಲಿ ಈ ಕಾರ್ನರ್ ಒಳಗಡೆ ಇಲ್ಲಿ ರೆಡ್ ಕಾಣಿಸಾಕತ್ತೈತಿ. ಓಕೆ, ಇದನ್ನು ಡಿಸ್ಟೆನ್ಸನ್ನು ಜಾಸ್ತಿ ಮಾಡ್ತೇನೆ ನೋಡಿರಿ. ಸೊ ಅಂದರೆ ನಾನು ನಿಮ್ಗೆ ಬೇಕಂತೇಳಿ ಜಾಸ್ತಿ ಮಾಡಿ ತೋರ್ಸಕತ್ತಾನೆ, ಇದು ಒಳಗಡೆಯಿಂದ ಅಪ್ಲೈ ಆಗಕತ್ತೈತಿ ಅಂತ ಹೇಳಿ. ಸೊ ಈ ಥರ ನೀವು ಡ್ರಾಪ್ ಶಾಡೋ ಫೀಚರನ್ನು ಫಿಲ್ಮೋರಾ 15 ಒಳಗಡೆ ಯೂಸ್ ಮಾಡ್ಬೋದು. ಎಕ್ಸ್ಪೆರಿಮೆಂಟ್ ಮಾಡಿರಿ, ಭಾಳಷ್ಟು ವಿಡಿಯೋಸ್ ಮೇಲೆ ಮತ್ತು ಇಮೇಜ್ ಮೇಲೆ ಅಪ್ಲೈ ಮಾಡಿ ನೋಡಿರಿ. ನೀವು ನಿಮ್ಮ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಒಳಗಡೆ ಡ್ರಾಪ್ ಶಾಡೋ ಫೀಚರನ್ನು ಫಿಲ್ಮೋರಾ 15 ಒಳಗಡೆ ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಾಯಿತು ಅಂತ ಅನ್ಕೊತೇನೆ. ಎಕ್ಸ್ಪೆರಿಮೆಂಟ್ ಮಾಡಿರಿ ನಿಮ್ಮ ಇಮೇಜಸ್ ಮೇಲೆ, ಆಮೇಲೆ
ವಿಡಿಯೋ ಕ್ಲಿಪ್ಸ್ ಮೇಲೆ ನೀವು ವಿಡಿಯೋ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ 100% ಆಗಿ ರೆಸ್ಪಾಂಡ್ ಮಾಡ್ತೇನೆ. ಮತ್ತು ನಿಮ್ಗೆ ಏನಾದರೂ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗೆ ಒಂದು ಫಾರ್ಮನ್ನು ಕೊಟ್ಟಿದ್ದೇನೆ, ಅದನ್ನು ಹೋಗಿ ಫಿಲ್ ಮಾಡಿರಿ. ಮತ್ತು ಫಾರ್ಮನ್ನು ಕನ್ನಡದೊಳಗೆ ಬಿಲ್ಡ್ ಮಾಡಿದರೆ ನಿಮಗೆ ಈಸಿ ಆಗಲಿ ಅಂತೇಳಿ. ನಿಮಗೇನಾದರೂ ಇಂಗ್ಲೀಷ್ ಒಳಗೆ ಬರ್ತಿತ್ತಂದರೆ ಇಂಗ್ಲೀಷ್ ಒಳಗೆ ತುಂಬಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ವಿಡಿಯೋನ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಮ್ಗೆ ಈ ಥರ ಕಂಟೆಂಟ್ ತೊಗೊಂಬರೋಕೆ ಮೋಟಿವೇಶನ್ ಜಾಸ್ತಿ ಸಿಗ್ತೈತಿ. ಸೊ ಇದೇ ಥರ ಮತ್ತೆ ಬೇರೆ ವಿಡಿಯೋಯಿಂದ ಮುಂದಿನ ವಿಡಿಯೋ ಒಳಗಡೆ ಸಿಗೋಣ. ಬಾಯ್.